ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ದಿನ ನಾವು ದ್ರವ್ಯದ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಎಂಬ ಪಾಠದ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಮ್ಮ ಸುತ್ತಲಿನ ದ್ರವ್ಯಗಳು. ಘಟಕ 1, ನಮ್ಮ ಸುತ್ತಲಿನ ದ್ರವ್ಯಗಳು. ಈ ಪಾಠದ ಬಗ್ಗೆ ದಿನ ಅಭ್ಯಾಸ ಮಾಡೋಣ. ಈ ನಮ್ಮ ಸುತ್ತಮುತ್ತಲು ಅನೇಕ ವಸ್ತುಗಳಿವೆ. ಆ ವಸ್ತುಗಳೆಲ್ಲವೂ ಯಾವ ಅಂಶಗಳಿಂದ ಮಾಡಲ್ಪಟ್ಟಿವೆ ಅಂತ ಕೇಳಿದ್ರೆ, ದ್ರವ್ಯ ಎಂಬ ವಸ್ತು ಕಣಗಳಿಂದ, ದ್ರವ್ಯ ಎಂಬ ವಸ್ತುವಿನಿಂದ ಮಾಡಲ್ಪಟ್ಟಿವೆ. ನಮ್ಮ ಸುತ್ತಮುತ್ತಲು ಇರುವಂಥ ವಸ್ತುಗಳಂದರೆ ಬೆಟ್ಟ ಇರ್ಬೋದು, ಗುಡ್ಡ ಇರ್ಬೋದು, ಕಲ್ಲಿರ್ಬೋದು, ಮಣ್ಣಿರ್ಬೋದು, ಸಸ್ಯಗಳಿರ್ಬೋದು, ಪ್ರಾಣಿಗಳಿರ್ಬೋದು. ಇವೆಲ್ಲವೂ ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಅನೇಕ ವಸ್ತುಗಳು. ಇವೆಲ್ಲವೂ ಇದರಿಂದ ಮಾಡಲ್ಪಟ್ಟಿವೆ, ದ್ರವ್ಯ ಎಂಬ ಚಿಕ್ಕ ಕಣದಿಂದ ಮಾಡಲ್ಪಟ್ಟಿವೆ. ದ್ರವ್ಯ ಅಂದರೆ ಏನು? ದ್ರವ್ಯ ಅಂದರೆ ಸ್ಥಳವನ್ನು ಆಕ್ರಮಿಸಬಲ್ಲ ಮತ್ತು ನಿರ್ದಿಷ್ಟ ದ್ರವ್ಯರಾಶಿಯನ್ನು ಹೊಂದಿರುವ ಯಾವುದೇ ವಸ್ತುವಿಗೆ ಏನಂತ ಕರೀತಾರೆ? ದ್ರವ್ಯ ಎನ್ನುತ್ತಾರೆ. ದ್ರವ್ಯ ಅಂದ್ರೇನು? ನೋಡಪ್ಪ, ಹೇಳು ಹೇಳು. ಓದಕ್ ಬರ್ತದಿಲ್ಲ? ಸ್ಥಳವನ್ನು ಆಕ್ರಮಿಸಬಲ್ಲ ಮತ್ತು ನಿರ್ದಿಷ್ಟ ದ್ರವ್ಯರಾಶಿಯನ್ನು ಹೊಂದಿರುವ ಯಾವುದೇ ವಸ್ತುವಿಗೆ ದ್ರವ್ಯ. ಲಕ್ಷ್ಯ ಕೊಡ್ರಿ. ಈಗ ದ್ರವ್ಯದ ಬಗ್ಗೆ ಪರಿಕಲ್ಪನೆ ಬಂದ್ರೆ, ಇದು ಒಂದು ಪುಸ್ತಕ, ಇದು ಒಂದು ದ್ರವ್ಯ. ಇದು ಆಯತಾಕಾರದಲ್ಲಿದೆ. ಯಾವ ಆಕಾರದಲ್ಲಿದೆ? ಆಯತಾಕಾರದಲ್ಲಿ. ಈಗ ಇದನ್ನ ಯಾವುದೇ ಒಂದು ಜಾಗದಲ್ಲಿ ಇಟ್ಟರೆ ಅಷ್ಟು ಜಾಗವನ್ನು ಏನು ಮಾಡುತ್ತೆ? ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತೆ. ಮತ್ತು ಇದಕ್ಕೆ ತನ್ನದೇ ಆದ ಏನಿದೆ? ತೂಕ ಇದೆ. ದ್ರವ್ಯರಾಶಿ ಅಂದ್ರೇನು? ತೂಕ. ದ್ರವ್ಯರಾಶಿ ಅಂದ್ರೇನು? ತೂಕ. ಪ್ರತಿಯೊಂದು ವಸ್ತುವಿಗೆ ತೂಕ ಇರಬೇಕು ಮತ್ತು ಅದು ಸ್ಥಳವನ್ನು ಆಕ್ರಮಿಸುತ್ತಿದ್ದರೆ ಅಂತ ವಸ್ತುವಿಗೆ ಏನಂತ ಕರೀತಾರೆ? ದ್ರವ್ಯ ಎನ್ನುತ್ತಾರೆ. ದ್ರವ್ಯ ಅಂದ್ರೇನು? ಸ್ಥಳವನ್ನು ಆಕ್ರಮಿಸುವ ನಿರ್ದಿಷ್ಟ ದ್ರವ್ಯರಾಶಿಯನ್ನು ಹೊಂದಿರುವ ಯಾವುದೇ ವಸ್ತುವಿಗೆ ದ್ರವ್ಯ ಎನ್ನುತ್ತಾರೆ. ಈ ದ್ರವ್ಯ ಪ್ರಾಚೀನ ಕಾಲದ ತತ್ವಜ್ಞಾನಿಗಳು, ಹಿಂದೆ ಬಹಳ ದಿನಗಳ ಕಾಲ ಹಿಂದೆ ಇರ್ತಕ್ಕಂಥ ತತ್ವಜ್ಞಾನಿಗಳು ದ್ರವ್ಯದ ಬಗ್ಗೆ ಏನು ಹೇಳ್ತಾರೆ ಅಂದರೆ, ದ್ರವ್ಯವು ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ. ದ್ರವ್ಯಗಳಿಂದ ಪಂಚಭೂತಗಳಿಂದ. ಈಗ ನಿಮಗೆ ಗೊತ್ತಿದೆ ಪಂಚಭೂತಗಳು ಒಂದು ಯಾವಪ್ಪ? ಗಾಳಿ, ನೀರು, ಮಣ್ಣು. ಗಾಳಿ, ನೀರು, ಮಣ್ಣು, ಆಕಾಶ, ಬೆಂಕಿ. ಬೆಂಕಿ ಅಂದರೆ ಅಗ್ನಿ. ನೋಡಿ ನೆನಪಿಡ್ತಾರೆ. ಪ್ರಾಚೀನ ಕಾಲದ ತತ್ವಜ್ಞಾನಿಗಳು ದ್ರವ್ಯ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿದ್ರು? ಪಂಚಭೂತಗಳಿಂದ. ಗಾಳಿ, ನೀರು, ಮಣ್ಣು, ಆಕಾಶ ಮತ್ತು ಬೆಂಕಿಯಿಂದ ಏನಾಗಿವೆ? ರಚಿಸಲ್ಪಟ್ಟಿವೆ. ಹಾಗಾದ್ರೆ ಸಸ್ಯಗಳು ಮತ್ತು ಪ್ರಾಣಿಗಳು ನಾವೆಲ್ಲವೂ ಯಾವುದರಿಂದ ಮಾಡಲ್ಪಟ್ಟಿವೆ? ನಮ್ಮ ದೇಹ ನೀರು, ಗಾಳಿ, ಮಣ್ಣು ಮತ್ತೆ ಆಕಾಶ ಮತ್ತು ಬೆಂಕಿ ಅಂದ್ರೆ ಅಗ್ನಿ, ಇವುಗಳಿಂದ ಮಾಡಲ್ಪಟ್ಟಿದೆ ಎಂಬ ಒಂದು ಅಂಶವನ್ನ ತಿಳಿಸಿದ್ವಿ. ಆದ್ರೆ ಆಧುನಿಕ ತತ್ವಜ್ಞಾನಿಗಳು, ಆಧುನಿಕ ವಿಜ್ಞಾನಿಗಳು ಆದ್ರೆ ಅದನ್ನ ಒಪ್ಪಲಿಲ್ಲ. ದ್ರವ್ಯವು ತನ್ನದೇ ಆದ ಸ್ವರೂಪವನ್ನು ಹೊಂದಿದೆ, ರಾಸಾಯನಿಕ ಸ್ವರೂಪ ಮತ್ತು ತನ್ನದೇ ಆದ ಭೌತ ಗುಣ ಇದೆ. ಹಾಗಾಗಿ ದ್ರವ್ಯವು ಎರಡು ಗುಣಗಳನ್ನು ಹೊಂದಿದೆ. ಒಂದು ಭೌತ ಗುಣ, ಇನ್ನೊಂದು ರಾಸಾಯನಿಕ ಸ್ವರೂಪ. ಸ್ವರೂಪವನ್ನ ಹೊಂದಿದೆ ಅಂತ ಹೇಳಿ ಈಗ ನೋಡೋಣ. ದ್ರವ್ಯದ ಭೌತ ಸ್ವರೂಪ. ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ. ದ್ರವ್ಯವು ದ್ರವ್ಯವು ಎದರಿಂದ ಮಾಡಲ್ಪಟ್ಟಿದೆ? ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ. ಈ ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ ಎಂಬುದನ್ನು ಯಾರು ಹೇಳ್ತೀರಿ? ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ. ಉದಾಹರಣೆ, ಒಂದು ಚಾಕ್ ಪೀಸ್, ಇದೊಂದು ದ್ರವ್ಯ. ಇದರಲ್ಲಿ ಚಿಕ್ಕ ಚಿಕ್ಕ ಕಣಗಳಿವೆ. ಇದರಲ್ಲಿ ಎಷ್ಟು ಕಣಗಳಿದೆ ಅಂತ ಹೇಳಕ್ಕಾಗಲ್ಲ, ಮಿಲಿಯನ್ ಗಟ್ಟಲೆ ಕಣಗಳಿವೆ.
ಆದರೆ ಇದೊಂದು ವಸ್ತು ಚಾಕ್ಪೀಸ್. ಅದೇ ಪೆನ್ ಆಗಿರ್ಬೋದು, ಚಾಕ್ಪೀಸ್ ಮಣ್ಣಾಗಿರ್ಬೋದು, ಕಲ್ಲಾಗಿರ್ಬೋದು, ಅವೆಲ್ಲವೂ ಅದರಲ್ಲಿ ಕಣಗಳು ಎಷ್ಟು ಚಿಕ್ಕದಾಗಿವೆ ಅಂದರೆ ಊಹಿಸಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಚಿಕ್ಕ ಕಣಗಳಿಂದ ವಸ್ತು ತಯಾರಾಗಿರುತ್ತೆ. ಹೇಳಿ, ದ್ರವ್ಯದ ಕಣಗಳು ಎಷ್ಟು ಚಿಕ್ಕದಾಗಿವೆ ಅಂದರೆ, ಈಗ ನಾವು ಅದರ ಮೇಲೆ ಒಂದು ಚಟುವಟಿಕೆನ ಮಾಡ್ತಾ ಹೋದರೆ ದ್ರವ್ಯದ ಕಣಗಳು ಎಷ್ಟು ಚಿಕ್ಕದಾಗಿವೆ, ಅವು ಬರಿಗಣ್ಣಿಗೆ ಕಾಣಲಾರಷ್ಟು ಚಿಕ್ಕದಾಗಿವೆ. ಬರಿಗಣ್ಣಿಗೆ ಕಾಣಲಾರಷ್ಟು ಚಿಕ್ಕದಾಗಿವೆ. ಉದಾಹರಣೆ ನೀರು. ಒಂದು ಹನಿ ನೀರೊಳಗೆ ನೀರಿನ ಅಣುಗಳು ಎಷ್ಟಿರ್ಬೋದು? ಸಾವಿರಾರು ಲಕ್ಷಾಂತರ ಅಣುಗಳಿರ್ತವೆ. ಸಾವಿರಾರು ಲಕ್ಷಾಂತರ ಅಣುಗಳಿರ್ತವೆ. ಈಗ ಅದರ ಮೇಲೆ ಒಂದು ಪ್ರಯೋಗವನ್ನು ನಾವು ಈಗ ನೋಡೋಣ. ಈಗ ಏನು ಮಾಡೋದಂದ್ರೆ, ಒಂದು ಬೀಕರ್ನ ತೆಗೆದುಕೊಂಡು ಒಂದು ಬೀಕರ್ನ, ಆ ಬೀಕರ್ಗಳಿಗೆ ಎಷ್ಟು 90 ml ನೀರು ಹಾಕೋದು. ಎಷ್ಟು ml ನೀರು? 90 ml ನೀರು. ನೀರು ಎಷ್ಟು ml? 90 ml. ಒಂದು 10 ml ಅಷ್ಟು ನೀಲಿ ಪುಡಿ, ನೀಲಿ ಶಾಯಿ. ನೀಲಿ ಶಾಯಿ ಎಷ್ಟು ಪರ್ಸೆಂಟ್? 10%. ಈಗ 90 ml ನೀರು ಮತ್ತು 10 ml ನೀಲಿ ಹಾಕಿದಾಗ ಎಷ್ಟು ಪರ್ಸೆಂಟ್ ಆಯಿತು? 100% ಆಯಿತು. ಎಷ್ಟು ಪರ್ಸೆಂಟ್ ಆಯಿತು? 100% ಆಯಿತು. ಈಗ ಈ ಬೀಕರ್ನಲ್ಲಿ ಇರ್ತಕ್ಕಂಥ 10 ml ದ್ರಾವಣವನ್ನು, ನೀರಿರ್ತಕ್ಕಂಥ ದ್ರಾವಣವನ್ನು ಎಷ್ಟು ml ತಗೊಳ್ಳೋದು? 10 ml ತಗೊಳ್ಳೋದು. 10 ml ನೀರು ತಗೊಂಡು ಮತ್ತೆ 90 mlಗೆ ನೀರಿಗೆ ಹಾಕಿದ್ರೆ 100 ml. ಅವಾಗ ಈ ನೀರಿನ ಬಣ್ಣ ಸಂಪೂರ್ಣ ಯಾವ ಬಣ್ಣ ಇರುತ್ತೆ? ನೀಲಿ. ಮತ್ತೆ ಈ ಬಣ್ಣ ನೀಲಿ. ಹಾಗೆ ಮತ್ತೊಂದು ಬೀಕರ್ಗೆ ಈ ಎರಡನೇ, ಇದು ಒಂದನೇ ಬೀಕರ್, ಇದು ಎರಡನೇ ಬೀಕರ್, ಹಾಗೆ ಇದು ಮೂರನೇ ಬೀಕರ್. ಎರಡನೇ ಬೀಕರ್ನಲ್ಲಿರುವ ದ್ರಾವಣ, ನೀಲಿ ದ್ರಾವಣನ 10 ml ತಗೊಳ್ಳೋದು. ಅವಾಗ 90 ml ನೀರು. ಅವಾಗ ಮತ್ತೆ ಎಷ್ಟು ml ಆಯ್ತು? 100 ml ಆಯ್ತು. ಮೂರನೇ ಬೀಕರ್. ಈ ಬೀಕರ್ನ ಬಣ್ಣ ಯಾವ ಬಣ್ಣ ಇರುತ್ತೆ? ನೀಲಿ ಆಗಿರುತ್ತೆ. ಈಗ ಇದೇ ರೀತಿ ಎಲ್ಲಿವರೆಗೂ? 10 ಬೀಕರ್ವರೆಗೂ ಈ ಚಟುವಟಿಕೆನ ಪುನರಾವರ್ತನೆ ಮಾಡೋಣ. 10 ಬೀಕರ್ ಅಂತಾರೆ. 10 ಬೀಕರ್ನಾಗ 90 ml ನೀರು, 10 ml ಮತ್ತೆ ಏನು ನೀರು ತಗೊಳ್ಳೋಣ. ಈಗ 10 ಬೀಕರ್ನ ಬಣ್ಣ ಸಹ ಏನಿರುತ್ತೆ? ನೀಲಿ ಆಗಿರುತ್ತೆ. ನೋಡ್ರಿ, ಒಂದನೇ ಬೀಕರ್ನ ಬಣ್ಣ ನೀಲಿ. ಹಾಗಾದ್ರೆ ಹೋಗ್ತಾ ಹೋಗ್ತಾ 10 ಬೀಕರ್ಗಳಿಗೆ ಹೋದ್ರು ನೀಲಿ ಬಣ್ಣ ಕಾಣುತ್ತೆ. ಆದರೆ ಮೊದಲನೇ ಬೀಕರ್ನಲ್ಲಿ ಗಾಢವಾದ ನೀಲಿ ಇದ್ದರೆ 10ನೇ ಬೀಕರ್ನ ಬಣ್ಣ ನೀಲಿ ಇರುತ್ತಲ್ಲ, ಅದು ಏನಾಗಿರುತ್ತೆ? ಗಾಢ ನೀಲಿ ಇರುತ್ತಾ? ತಿಳಿ ನೀಲಿ ಇರುತ್ತೆ. ಹಾಗೆ ಇನ್ನೂ 10 ಬೀಕರ್ಗೆ ಇದೇ ರೀತಿ ನಾವು ವರ್ಗಾವಣೆ ಮಾಡ್ತಾ ಹೋದ್ರು ಮುಂದಿನ ಬೀಕರು ಸಹ ಬಣ್ಣ ನೀಲಿಯಾಗಿರುತ್ತೆ. ಅಂದ್ರೆ ಅರ್ಥ, ನೀಲಿ ಎಂಬ ಒಂದು ದ್ರವ್ಯ ಎಷ್ಟು, ಅದರ ಕಣಗಳು ಎಷ್ಟು ಚಿಕ್ಕದಾಗಿವೆ ಅಂತ ಕೇಳಿದ್ರೆ 10 ಬೀಕರ್ವರೆಗೂ ಆ ಬಣ್ಣವನ್ನು ವರ್ಗಾವಣೆ ಮಾಡಿದ್ರು 10ನೇ ಬೀಕರ್ನ ಬಣ್ಣವೂ ಸಹ ನೀಲಿಯಾಗಿದೆ ಅಂತ ಕೇಳಿದ್ರೆ ದ್ರವ್ಯದ ಕಣಗಳು ಚಿಕ್ಕದಾಗಿವಿಲ್ಲ? ದ್ರವ್ಯದ ಕಣಗಳು ಚಿಕ್ಕದಾಗಿವೆ. ನೀವು ಏನಾರ ಪ್ರಶ್ನೆ ಕೇಳಿದ್ರೆ ನೀವು ಸ್ವಲ್ಪ ಹೇಳ್ತಾ ಇರಬೇಕು. ಸುಮ್ಮನೆ ಕುತ್ಕೊಂಡಾಗ ಕೇಳೋದಲ್ಲ. ನಾನು ವಿಡಿಯೋ ಪಾಠ ಆಗುತ್ತೆ ಕೇಳಿ ಸರಿಯಾಗಿ ನೀವು ಉತ್ತರ ಹೇಳ್ರಿ. ಅರ್ಥತಾ? ಈಗ ನೋಡ್ರಿ, ದ್ರವ್ಯ ಅಂದ್ರೇನು? ಸ್ಥಳವನ್ನು ದ್ರವ್ಯ. ಹಂಗಾರೆ ಈ ದ್ರವ್ಯ ತೂಕ ಇರಬೇಕು ಮತ್ತು ಏನು ಸ್ಥಳವನ್ನ ಆಕ್ರಮಿಸುವಂತ ಇರಬೇಕು. ಹಾಗೆ ನಮ್ಮ ಸುತ್ತಮುತ್ತಲು ಅನೇಕ ವಸ್ತುಗಳು ದ್ರವ್ಯಗಳಿಂದಾಗಿವೆ. ಹಾಗೆ ಪ್ರಾಚೀನ ತತ್ವಜ್ಞಾನಿಗಳು ಏನು ಹೇಳಿದ್ರು? ದ್ರವ್ಯವು ಪಂಚಭೂತಗಳಿಂದ ಆಗಿದೆ. ಗಾಳಿ, ನೀರು, ಮಣ್ಣು, ಬೆಳಕು ಮತ್ತು ಇದರಿಂದ ಆಕಾಶ, ಇವುಗಳಿಂದ ಆಗಿದೆ. ಬೆಳಕು ಅಂದರೆ ಬೆಂಕಿ, ಅಗ್ನಿ. ಓಕೆ, ಈ 5 ಅಂಶಗಳಿಂದ ರಚಿತವಾಗಿದೆ. ಹಾಗೆ ಸಸ್ಯಗಳು, ಪ್ರಾಣಿಗಳು, ಸೂಕ್ಷ್ಮಾಣುಜೀವಿಗಳು, ನಮ್ಮ ಸುತ್ತಮುತ್ತಲಿರುವ ಅನೇಕ ವಸ್ತುಗಳೆಲ್ಲವೂ ಪಂಚಭೂತಗಳಿಂದ ಆಗಿದೆ ಅಂತ ಹೇಳಿದರು. ಹಾಗೆ ಆಧುನಿಕ ವಿಜ್ಞಾನಿಗಳು ಏನು ಮಾಡಿದರೆ, ದ್ರವ್ಯವು ತನ್ನದೇ ಆದ ಭೌತ ಗುಣ ಮತ್ತು ಭೌತ ಸ್ವರೂಪವನ್ನು ಹೊಂದಿದೆ. ಅದಕ್ಕೊಂದು ಸ್ವರೂಪ ಇದೆ. ಏನು ಒಂದೇದಾಗಿ ದ್ರವ್ಯದ ಕಣಗಳು, ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ. ಹೌದು, ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ. ಎರಡನೇ ಅಂಶ ಏನು? ದ್ರವ್ಯದ ಕಣಗಳು ಎಷ್ಟು ಚಿಕ್ಕದಾಗಿವೆ ಅಂತ ಕೇಳಿದ್ರೆ ಅದರ ಮೇಲೆ ಒಂದು ಚಟುವಟಿಕೆ ಇರುತ್ತೆ. 10 ಒಂದೇ ರೀತಿ ಬೀಕರ್ ತಗೊಂಡು 90 ml ನೀರು ತಗೊಂಡು 10 ml ನೀರಿಯನ್ನು ಬದಲು ಮಾಡ್ಕೊಂತ ಹೋದ್ರೆ 10ನೇ ಬೀಕರ್ನ ಬಣ್ಣವೂ ಸಹ ನೀಲಿಯಾಗಿರುತ್ತದೆ. ಇದರಿಂದ ತಿಳಿದು ಬರುತ್ತದೆ ದ್ರವ್ಯದ ಕಣಗಳು ಎಷ್ಟು ಚಿಕ್ಕದಾಗಿವೆ ಅಂತ. ಹಾಗೆ ದ್ರವ್ಯದ ಕಣಗಳು ನಿರಂತರವಾಗಿ ಏನು ಮಾಡ್ತಾ ಇರ್ತವೆ? ಚಲಿಸ್ತಾ ಇರ್ತವೆ. ದ್ರವ್ಯದ ಕಣಗಳ ಗುಣಗಳೀಗ ದ್ರವ್ಯದ ಕಣಗಳು ಏನಾಗ್ತವೆ?
ದ್ರವ್ಯದ ಕಣಗಳು ನಿರಂತರ ಚಲಿಸುತ್ತಿರುತ್ತವೆ. ಚಲನೆಯಿವೆ. ದ್ರವ್ಯದ ಕಣಗಳ ಗುಣಗಳು ಒಂದನೇದಾಗಿ ದ್ರವ್ಯದ ಕಣಗಳ ಗುಣಗಳು ಯಾವುದೇ ಹೇಳಿ ಸಂದೀಪ. ದ್ರವ್ಯದ ಗುಣಗಳು ದ್ರವ್ಯದ ಕಣಗಳು ನಿರಂತರವಾಗಿ ಏನ್ ಮಾಡ್ತಾ ಇರ್ತವೆ? ದ್ರವ, ಅನಿಲ. ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿರುತ್ತವೆ. ಇನ್ನೊಂದು ಹೌದು. ಈಗ ದ್ರವ್ಯದಲ್ಲಿ 3 ಸ್ಥಿತಿಗಳು ಕಂಡುಬರ್ತವೆ: ಘನಸ್ಥಿತಿ, ದ್ರವಸ್ಥಿತಿ, ಅನಿಲ ಸ್ಥಿತಿ. ಘನಸ್ಥಿತಿ, ದ್ರವಸ್ಥಿತಿ, ಅನಿಲ ಸ್ಥಿತಿ. ಈಗ ನಾವು ಘನ ದ್ರವ್ಯದಲ್ಲಿ ಸಾಮಾನ್ಯವಾಗಿ ನಾವು ಇದು ಮಾಡಿದಾಗ ದ್ರವ್ಯದ ಕಣಗಳು ಇದ್ದ ಜಾಗದಲ್ಲಿ ಕಂಪಿಸ್ತವೆ. ಆ ಕಂಪನ ಒಂದು ಚಲನೆ. ಹಾಗೆ ದ್ರವವು ಸಹ ದ್ರವದಲ್ಲಿ ಕಣಗಳು ದೂರದಲ್ಲಿ ಜೋಡಿಯಾಗಿರ್ತವೆ. ಆದರೂ ಸಹ ಅವು ಸಹ ಸದಾಕಾಲ ಏನ್ ಮಾಡ್ತಾ ಇರ್ತವೆ? ಚಲನೆ ಇರ್ತವೆ. ಇನ್ನು ಅನಿಲ ಸಹ ಯಾವಾಗಲೂ ಬೀಸ್ತಾ ಇರುತ್ತೆ. ಅನಿಲದಲ್ಲಿ ಕಣಗಳು ಸಹ ನಿರಂತರವಾಗಿ ಚಲನೆ ಇರ್ತವೆ. ದ್ರವ್ಯದ ಕಣಗಳು ಯಾವಾಗಲೂ ಸದಾಕಾಲ ಏನ್ ಮಾಡ್ತಾ ಇರ್ತವೆ? ನಿರಂತರವಾಗಿ ಚಲನೆಯಲ್ಲಿರ್ತವೆ. ಇದು ಒಂದಾಯ್ತು. ಎರಡನೇ ಕೂಡ ದ್ರವ್ಯದ ಕಣಗಳ ಮಧ್ಯೆ ಏನಿರುತ್ತೆ? ಖಾಲಿ ಸ್ಥಳಾವಕಾಶ ಕಂಡುಬರುತ್ತದೆ. ನೋಡಿ, ದ್ರವ್ಯದ ಕಣಗಳ ಗುಣಗಳನ್ನು ಬರೆಯಿರಿ ಅಂತ ಕೇಳಿದಾಗ ದ್ರವ್ಯದ ಕಣಗಳು ನಿರಂತರ ಚಲನೆಯಲ್ಲಿ ಇರುತ್ತವೆ. ಒಂದು. ಎರಡನೇ ಬರೀಬೇಕು, ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶಗಳು ಕಂಡುಬರುತ್ತವೆ. ಉದಾಹರಣೆ ನಿಮಗೆ ಹೇಳಿದೆ, ಈಗ ಘನ ಅನ್ನೋದು ದ್ರವ್ಯ ಯಾವ ರೂಪದಲ್ಲಿದೆ? ಘನ ರೂಪದಲ್ಲಿದೆ. ಈಗ ಕಟ್ಟಿಗೆ ಗಟ್ಟಿಯಾಗಿದೆ, ಹೌದಾ? ಕಲ್ಲು ಗಟ್ಟಿಯಾಗಿದೆ. ಇಲ್ಲಿ ಕಣಗಳು ಒತ್ತೊತ್ತಾಗಿ ಜೋಡಣೆಯಾಗಿರ್ತವೆ. ಘನದಲ್ಲಿ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶ ಕಂಡುಬರುವುದಿಲ್ಲ. ಆದರೆ ದ್ರವದಲ್ಲಿ ಮತ್ತು ಅನಿಲದಲ್ಲಿ ಕಣಗಳ ಮಧ್ಯೆ ಅವಕಾಶಗಳು ಹೆಚ್ಚಿರ್ತದೆ. ಯಾವ ದ್ರವ್ಯದ ಕಣಗಳ ನಡುವೆ ಸ್ಥಳಾವಕಾಶ ಜಾಸ್ತಿ ಇರುತ್ತೋ ಆ ದ್ರವ್ಯ ಹೆಚ್ಚು ಚಲನೆ ಹೊಂದಿರುತ್ತೆ. ಈಗ ಉದಾಹರಣೆ, ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶ ಬಂದಾಗ ನಾವೀಗ ಒಂದು ನೀರು ತಗೊಂಡ್ವಿ. ಈ ನೀರಿಗೆ ಉಪ್ಪನ್ನು ಸೇರಿಸ್ತೇನೆ. ಒಂದು ಚಮಚೆ ಉಪ್ಪನ್ನು ಸೇರಿಸ್ತೇನೆ. ಒಂದು ಚಮಚೆ ತಗೊಂಡು ಏನ್ ಮಾಡ್ತಾರೆ? ಉಪ್ಪನ್ನ ಕರಗಿಸ್ತೇನೆ. ಅವಾಗ ನೀರೊಳಗೆ ಉಪ್ಪು ಕಾಣುತ್ತದೆ? ಕಾಣಲ್ಲ. ಅಂದ್ರೆ ಏನು ಉಂಟು? ನೀರಿನ ಕಣಗಳ ಮಧ್ಯೆ ಉಪ್ಪಿನ ಕಣಗಳು ಏನಾದರೂ ಸೇರ್ಪಡೆಯಾದ. ನೀರಿನ ಕಣಗಳ ಮಧ್ಯೆ ಉಪ್ಪಿನ ಕಣಗಳು ಸೇರ್ಪಡೆಯಾದ. ಹಾಗಾದ್ರೆ ನೀರಿನ ಕಣಗಳ ಮಧ್ಯೆ ಏನಿದೆ? ಖಾಲಿ ಸ್ಥಳಾವಕಾಶ ಕಂಡುಬರುತ್ತೆ. ಅರ್ಥಾತ್ ಈಗ ಉಪ್ಪು ಹಾಕಬಂದ್ರೆ ಸಕ್ಕರೆ ಹಾಕಿ, ಸಕ್ಕರೆ ಸಹ ನೀರಿನಲ್ಲಿ ಏನಾಗುತ್ತೆ? ಕರಗುತ್ತೆ. ಹಾಗಾದ್ರೆ ಉಪ್ಪಿನ ಕಣಗಳು ಅಥವಾ ಸಕ್ಕರೆ ಕಣಗಳು ಎಲ್ಲಿ ಹೋದವು ಅಂದರೆ ನೀರಿನ ಕಣಗಳ ಮಧ್ಯೆ ಅವಕಾಶಗಳಿರುತ್ತವಲ್ಲ, ಆ ಅವಕಾಶಗಳಲ್ಲಿ ಉಪ್ಪಿನ ಕಣಗಳೇನಾದವು ಸೇರ್ಪಡೆಯಾದವು. ಅರ್ಥಾತ್ ಇದು ಕಣಗಳ ಗುಣಗಳು. ಹೇಳಿ ನೋಡೋಣ. ಆರ್ಥಿಕ ಇನ್ನೊಂದು ಅಂಶ ಇದೆ, ಇನ್ನೊಂದು ಗುಣ ಇದೆ. ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿರುವೆ. ದ್ರವ್ಯದ ಕಣಗಳು ಮಧ್ಯೆ ಖಾಲಿ ಸ್ಥಳಾವಕಾಶ ಕಂಡು ಬರುತ್ತವೆ. ನಂತರ ಕಣಗಳು ಮೂರನೇ ಗುಣ ಪರಸ್ಪರ ಆಕರ್ಷಿಸುತ್ತವೆ. ಕಣಗಳು ಪರಸ್ಪರ ಏನ್ ಮಾಡ್ತಾ ಇರ್ತವೆ? ಆಕರ್ಷಿಸುತ್ತವೆ. ಇವು ಕಣಗಳು ಪರಸ್ಪರ ಏನ್ ಮಾಡ್ತಾವೆ? ಒಂದೊಂದೊಂದು ಆಕರ್ಷಿಸುತ್ತವೆ. ಯಾಕಂದ್ರೆ ಕಣಗಳ ನಡುವೆ ಏನಿರುತ್ತೆ ಅಂದ್ರೆ ಆಕರ್ಷಣೆ ಇರುತ್ತೆ. ಉದಾಹರಣೆ, ಘನಗಳಲ್ಲಿ ಮತ್ತು ದ್ರವಗಳಲ್ಲಿ ಮತ್ತು ಅನಿಲಗಳಲ್ಲಿ ಕಣಗಳ ನಡುವೆ ಅವಕಾಶ ಇದ್ರೂ ಸಹ ಒಂದೊಂದೊಂದು ಪರಸ್ಪರ ಏನಾಗಿರ್ತಾವೆ ಅಂತ ಕೇಳಿದ್ರೆ ಅಂಟಿಕೊಂಡಿರ್ತವೆ, ಆಕರ್ಷಣೆ ಇರುತ್ತೆ. ಅರ್ಥಾತ್ ಈಗ ಈ 3 ಗುಣಗಳು ಕಣಗಳ ಗುಣಗಳು. ದ್ರವ್ಯದ ಕಣಗಳ ಗುಣಗಳು ಬರೀರಿ ಅಂತ ಕೇಳಿದ್ರೆ 3 ಮಾರ್ಕ್ಸ್, 3 ಬಂದರೆ 2 ಮಾರ್ಕ್ಸ್. ಓಕೆ. ಈಗ ನೆಕ್ಸ್ಟ್ ಯಾವುದಕ್ಕೆ ಅಂದರೆ ಈ ದ್ರವ್ಯದ
ಸ್ವರೂಪ, ದ್ರವ್ಯದ ಸ್ಥಿತಿ. ದ್ರವ್ಯವು ಎಷ್ಟು ಸ್ಥಿತಿಗಳಲ್ಲಿ ಕಂಡುಬರುತ್ತೆ? ಘನ, 3 ಸ್ಥಿತಿಯಲ್ಲಿ ಕಂಡುಬರುತ್ತೆ. ನಮಗೆ ಗಂಧಸಲಿ ಕೇಳಬಾರ್ದು. ಎಷ್ಟು ಸ್ಥಿತಿಯಲ್ಲಿ ಕಂಡುಬರುತ್ತೆ? 3 ಸ್ಥಿತಿ. ದ್ರವ್ಯದ ಕಣಗಳ ಸ್ಥಿತಿ 3 ಸ್ಥಿತಿಯಲ್ಲಿ ಕಂಡುಬರುತ್ತೆ. 3 ಸ್ಥಿತಿಯಲ್ಲಿ ದ್ರವ್ಯ ಕಂಡುಬರುತ್ತೆ. ಒಂದೇ ಸ್ಥಿತಿ ಯಾವುದು ಅಂದ್ರೆ ಕೇಳಿದ್ರೆ ಘನ, ದ್ರವ, ಎರಡನೇದು ದ್ರವ, ಅನಿಲ. ಅನಿಲ. ಈ ಘನ ಸ್ಥಿತಿ ಅಂದ್ರೆ ಈಗಾಗಲೇ ಘನ ಉದಾಹರಣೆ ಯಾವ್ದಂದ್ರೆ ಕಲ್ಲು. ದ್ರವ ಉದಾಹರಣೆ ಅಂದ್ರೆ ಎಷ್ಟು ಎಕ್ಸಾಂಪಲ್? ನೀರು. ದ್ರವ್ಯ ಎಂದರೇನು? ದ್ರವ್ಯದ 3 ಸ್ಥಿತಿಗಳಾವು. ಅವುಗಳಿಗೆ ಉದಾಹರಣೆ ಕೊಡಿ ಅಂತ ಕೇಳಿದ್ರೆ ಹೇಳ್ಬೇಕು, ಈ ರೀತಿ ಹೇಳ್ಬೇಕು. ಈಗ ಕಲ್ಲು, ನೀರು, ಗಾಳಿ, ಇವು 3 ಎಕ್ಸಾಂಪಲ್. ಹಾಗಾದ್ರೆ ಕಲ್ಲಿನೊಳಗೆ ಉದಾಹರಣೆ ಒಂದು ಕಲ್ಲಿದೆ ಅಂತ ಕೇಳಿದ್ರೆ ಕಲ್ಲಿಗೆ ಆಕಾರ ಇದೆ ಅಂತ ಹೇಳಿ, ಇದರಲ್ಲಿ ಕಣಗಳು ಹೆಂಗಿರ್ತವೆ ಅಂದ್ರೆ ಪಕ್ಕದಲ್ಲಿ ಜೋಡಿ ಕಣಗಳು. ಜೇನುಗಳು ನೋಡಿರಲಿ, ಜೇನುಗಳು ಒಂದ್ರ ಪಕ್ಕ ಇರೋದಿಲ್ಲ. ಹಂಗ ಕಣಗಳು ಏನಾಗಿರ್ತವೆ? ಪಕ್ಕದಲ್ಲಿ ಒತ್ತತ್ತಾಗಿ ಜೋಡಿ ಆಗಿರ್ತವೆ. ಈಗ ಇದು ನೀರು. ನೀರೊಳಗ ಕಣಗಳು ಈಗ ಬಿಡಿ ಆಗಿರ್ತವೆ. ಈಗ ಗಾಳಿ ಇದೇನಿದೆ? ಗಾಳಿ. ನೋಡಿ ಇಲ್ಲಿ ನೋಡ್ರಿ, ಒಂದು ಘನ ವಸ್ತು ಅಂದ್ರೆ ಕಲ್ಲು. ಕಲ್ಲಿನಲ್ಲಿ ಕಣಗಳು ಹೇಗಿರ್ತವು? ಒತ್ತತ್ತಾಗಿ ಜೋಡಣೆಯಾಗಿರುತ್ತವೆ. ದ್ರವದಲ್ಲಿ ಕಣಗಳು ಸ್ವಲ್ಪ ಬಿಡಿಯಾಗಿರುತ್ತವೆ. ಅಲ್ಲಿಂದಲ್ಲಿ ಕಣಗಳು ಬಹಳ ಬಿಡಿಯಾಗಿ ಜೋಡಾಗಿರ್ತವೆ, ದೂರದಲ್ಲಿ ಜೋಡಾಗಿರ್ತವೆ. ಈಗ ನೋಡೋಣ, ಘನಗಳಿಗೆ ಈ ರೀತಿ ಇರೋದ್ರಿಂದ ಅವುಗಳಿಗೆ ನಿರ್ದಿಷ್ಟ ಆಕಾರ ಮತ್ತು ಗಾತ್ರ ಇದೆ. ಏನಿದೆ? ನಿರ್ದಿಷ್ಟ ಆಕಾರ ಮತ್ತು ಗಾತ್ರ ಇದೆ. ಈಗ ದ್ರವ, ನಾನೀಗ ಒಂದು ಪಾತ್ರೆನ ತಗೊಂಡೆ, ಹೌದಾ? ಹಾಗಾದ್ರೆ ಇದಕ್ಕೆ ಆಕಾರ ಇದೆಯಾ? ಎಂತ ಆಕಾರ ಇದೆ? ಹಾಕಿಂತ ಪಾತ್ರೆಯ ಆಕಾರ ಇದೆ. ಯಾವ ಪಾತ್ರೆಗೆ ಹಾಕಿರ್ತವೋ ಆ ಪಾತ್ರೆಯ ಆಕಾರ ಅಂತ ಹಾಕಿದ್ದ ಪಾತ್ರೆಯ ಆಕಾರ ಮತ್ತು ಗಾತ್ರ ಇದೆ. ಆಕಾರ ಯಾವ ಪಾತ್ರೆಗೆ ಹಾಕ್ತವೋ ಆಕಾರ ತಗೊಳ್ತೈತೆ. ಕೊಡ್ಪಾನ ಹಾಕಿದ್ರೆ ಕೊಡ್ಪಾನ ಆಕಾರ, ಚೇನಿಗೆ ಹಾಕಿದ್ರೆ ಚೇನಿ ಆಕಾರ, ಬಕೆಟ್ ಹಾಕಿದ್ರೆ ಬಕೆಟ್ ಆಕಾರ. ಹಾಗಾದ್ರೆ ದ್ರವದ ಆಕಾರ ಯಾವುದು ಅಂತ ಕೇಳಿದ್ರೆ ದ್ರವಕ್ಕೆ ಆಕಾರ ಇಲ್ಲ. ಯಾವ ಪಾತ್ರೆಗೆ ಹಾಕ್ತವೋ ಆ ಪಾತ್ರೆ ಆಕಾರ ಅಂತೇವೆ. ಮತ್ತು ಗಾತ್ರ ಇದೆ. ಇದಕ್ಕೆ ಗಾತ್ರ ಮತ್ತು ಆಕಾರ, ಅನಿಲಕ್ಕೆ ಆಕಾರವೇ ಇಲ್ಲ, ಗಾತ್ರವು ಇಲ್ಲ. ಆದ್ರೆ ತೂಕ ಇದೆ, ರಾಶಿ ಇದೆ. ಏನಿದೆ? ರಾಶಿ. ಇದಕ್ಕೂ ರಾಶಿ ಇದೆ. ಈಗ ಎಕ್ಸಾಮ್ ಕೇಳ್ತಾರೆ ನಿಮಗೆ, ಘನ, ದ್ರವ, ಅನಿಲ ಈ 3 ಸ್ಥಿತಿಯಲ್ಲಿ ಕಂಡು ಬರ್ತಕ್ಕಂಥ, ಅಂದ್ರೆ ಘನ ಮತ್ತು ದ್ರವ ಸ್ಥಿತಿಯಲ್ಲಿ ಇರ್ತಕ್ಕಂಥ ನಡುವಿನ ವ್ಯತ್ಯಾಸ ತಿಳಿಸಿ. ದ್ರವ್ಯದ 3 ಸ್ಥಿತಿಗಳ ನಡುವಿನ ವ್ಯತ್ಯಾಸ ತಿಳಿಸಿ ಅಂತ ಕೇಳ್ತಾರೆ. ಒಂದೇದಾಗಿ ಈಗ ಹೇಳ್ಬೇಕಾದ್ರೆ ದ್ರವ್ಯದ ಕಣಗಳ ಮಧ್ಯೆ ಅವಕಾಶಗಳು ಕಂಡು ಬರ್ತವೆ, ನಿಜ, ಅದು ಗುಣ. ಇಲ್ಲಿ ವ್ಯತ್ಯಾಸಗಳು ಹೇಳ್ಬೇಕಾದ್ರೆ ಘನಕ್ಕೆ ನಿರ್ದಿಷ್ಟ ಆಕಾರ ಮತ್ತು ಗಾತ್ರ ಮತ್ತು ರಾಶಿ ಇದೆ. ದ್ರವಕ್ಕೆ ಆಕಾರ ಇಲ್ಲ, ಗಾತ್ರ ಇದೆ ಮತ್ತು ರಾಶಿ ಇದೆ. ಆದರೆ ಅನಿಲಗಳಿಗೆ ಆಕಾರ ಮತ್ತು ಗಾತ್ರ ಇಲ್ಲ, ಏನಿದೆ? ರಾಶಿ ಇದೆ, ತೂಕ ಇದೆ. ಅನಿಲಗಳಿಗೆ ತೂಕ ಇದೆ, ಹೌದಾ? ಇದು ಒಂದಾಯಿತು. ಇಲ್ಲಿ ಎರಡನೇ ವಿಷಯ ಅಂತಂದರೆ, ಘನದಲ್ಲಿ ಕಣಗಳು ಒತ್ತೊತ್ತಾಗಿ ಜೋಡಣೆಯಾಗಿರ್ತವೆ, ದ್ರವದಲ್ಲಿ ಕಣಗಳು ಸ್ವಲ್ಪ ಬಿಡಿಯಾಗಿ ಜೋಡಣೆಯಾಗಿರ್ತವೆ, ಅನಿಲದಲ್ಲಿ ಕಣಗಳು ದೂರದಲ್ಲಿ ಏನಾಗಿರ್ತವೆ? ಜೋಡಣೆಯಾಗಿರ್ತವೆ. ಓಕೆ, ಇದು ಎರಡನೇ ವ್ಯತ್ಯಾಸ. ಮೂರನೇ ವ್ಯತ್ಯಾಸ ನೋಡ್ರಿ, ಈಗ ಕಣಗಳು ಒತ್ತತ್ತಾಗಿ ಜೋಡಣೆಯಾಗಿರೋದ್ರಿಂದ ಸಾಮಾನ್ಯವಾಗಿ ಉದಾಹರಣೆ ರಮ್ಯಾ ಭಾವ ಅಕ್ಕಪಕ್ಕ ಹುಡುಗಿಯರು ಕುತ್ಕೊಂತ ಇರ್ತಾರೆ, ಅಂಟಿಗೆ ಕುತ್ಕೊಂತಾರೆ. ಅಂಟಿಗೆ ಕುತ್ಕೊಂಡ್ರೆ ಸ್ವಲ್ಪ ದೂರ ಕುತ್ಕೊಂಡಿರ್ತಾರೆ. ಯಾಕಂದ್ರೆ ಕೇಳಿದ್ರೆ ಅವರಿಬ್ಬರ ನಡುವೆ ಸ್ನೇಹ ಬಂದ ಹಾಗಿರುತ್ತೆ, ಹೌದಾ? ಇಬ್ಬರು ಬಹಳ ಕ್ಲೋಸ್ ಹತ್ರ ಕುತ್ಕೊಂತಾರೆ ಅಂತ ಕೇಳಿದ್ರೆ ಅವ್ರಿಬ್ಬರ ನಡುವೆ ಏನಿದೆ? ಸ್ನೇಹ ಬಂದ ಇದೆ, ಅಟ್ರಾಕ್ಷನ್ ಇದೆ. ಅದೇ ನೀನು ಅಲ್ಲಿದೆಯಾ, ಇನ್ನೊಬ್ಬನು ಇಲ್ಲ ಅದನ್ನ ಅಂತ ಕೇಳಿದ್ರೆ ಅವ್ರಿಬ್ಬರ ನಡುವೆ ಅಷ್ಟು ಫ್ರೆಂಡ್ಶಿಪ್ಪು ಇಲ್ಲ. ಫ್ರೆಂಡ್ಶಿಪ್ ಇದ್ರೆ ಒಟ್ಟೊಟ್ಟಿಗೆ ಕುತ್ಕೋತಿದ್ರು. ಹಾಗಾಗಿ ಅಣುಗಳು ಒತ್ತೊತ್ತಾಗಿ ಜೋಡಿ ಆಗಿರೋದ್ರಿಂದ ಇಲ್ಲಿ ಆಕರ್ಷಣೆ ಶಕ್ತಿ ಏನಾಗಿರುತ್ತೆ? ಹೆಚ್ಚಾಗಿರುತ್ತೆ. ಆಕರ್ಷಣೆ ಶಕ್ತಿ ಎಲ್ಲಿ ಹೆಚ್ಚಾಗಿರುತ್ತೆ? ಘನದಲ್ಲಿ ಕಣಗಳ ನಡುವೆ ಆಕರ್ಷಣೆ ಹೆಚ್ಚು.
ಹಾಗಾಗಿ ಘನದಲ್ಲಿ ಆ ಕಣಗಳ ನಡುವೆ ಆಕರ್ಷಣ ಬಲಕ್ಕೆ ಏನಂತ ಕರೀತಾರೆ ಅಂತಂದ್ರೆ ಸಂಲಗ್ನತ್ವ ಬಲ. ಏನಂತ ಸಂಲಗ್ನತ್ವ ಬಲ, 25 ಸಂಲಗ್ನತ್ವ ಬಲ ಎನ್ನುತ್ತಾರೆ. ಓಕೆ, ಇಲ್ಲಿ ದ್ರವದಲ್ಲಿ ಅಣುಗಳು ಸ್ವಲ್ಪ ದೂರದಲ್ಲಿ ಜೋಡಿಯಾಗಿರೋದ್ರಿಂದ ಆಕರ್ಷಣೆ ಸ್ವಲ್ಪ ಕಡಿಮೆ. ಆಕರ್ಷಣೆ ಕಡಿಮೆ, ನೆನ್ಪಿಡಿಗಲಿ. ಆಕರ್ಷಣೆ ಎಲ್ಲಿ ಹೆಚ್ಚು? ಘನದಲ್ಲಿ ಹೆಚ್ಚು, ದ್ರವದಲ್ಲಿ ಸ್ವಲ್ಪ ಕಡಿಮೆ. ಈಗ ಅನಿಲದಲ್ಲಿ ಅಣುಗಳು ದೂರದಲ್ಲಿ ಜೋಡಿಯಾಗಿರೋದ್ರಿಂದ ಇಲ್ಲಿ ಆಕರ್ಷಣೆ ಸ್ವಲ್ಪ ದ್ರವಕ್ಕಿಂತ ಕಡಿಮೆ. ಇಲ್ಲಿ ಆಕರ್ಷಣೆ ಹೆಚ್ಚು, ಆಕರ್ಷಣೆ ಕಡಿಮೆ, ಇನ್ನು ಆಕರ್ಷಣೆ ಇನ್ನೂ ಕಡಿಮೆ. ಇದು ಎಷ್ಟನೇ ಗುಣ? 4ನೇ ಗುಣ. ನೆಕ್ಸ್ಟ್ 5ನೇ ಗುಣ ಅಂತಂದ್ರೆ ಇಲ್ಲಿ ನಾ ಹೇಳ್ತೇನೆ, ಈ 3 ಕಣಗಳಲ್ಲಿ ಅಂದ್ರೆ ದ್ರವ್ಯಗಳಲ್ಲಿ ಯಾವ ಕಣಗಳ ಚಲನಶಕ್ತಿ ಹೆಚ್ಚು? ಘನದಲ್ಲಿ ಕಣಗಳ ಚಲನಶಕ್ತಿ ನಾ ಹೇಳ್ತಿದ್ದೀಗ. ಚಲನಶಕ್ತಿ ಅತಿ ಹೆಚ್ಚು ವೇಗವಾಗಿ ಚಲಿಸೋದು ಯಾವ್ದಿದೆ? ಅನಿಲ. ಅನಿಲ. ಅನಿಲದಲ್ಲಿ ಯಾವಾಗ ಅನಿಲದಲ್ಲಿ ಕಣಗಳು ದೂರ ಆಗಿದ್ರೆ ಇದು ಈ ಕಡೆ ಬೇಕಾದ ಈ ಕಡೆ ಬೇಕಾದ ಈ ಕಡೆ ಎಲ್ಲಾ ಕಡೆ ಎಲ್ಲ ದಿಕ್ಕಿಗಳಿಗೆ ಮಾಡೋದು ಚಲಿಸಬಹುದು, ಹೌದಾ? ಹಾಗಾಗಿ ಗಾಳಿಗೆ ಚಲನಶಕ್ತಿ ಹೆಚ್ಚು, ತದನಂತರದಲ್ಲಿ ದ್ರವ. ಆದ್ರೆ ಘನಗಳು ಚಲನಶಕ್ತಿ ಹೊಂದಿವೆ, ಚಲನಶಕ್ತಿ ಆದ್ರೆ ಇದ್ದಲ್ಲೇ ಏನ್ ಮಾಡ್ತವೆ? ಕಂಪಿಸುತ್ತವೆ, ಒಳಗಿದ್ದಲೇ ಕಂಪನಗೊಳ್ಳುತ್ತವೆ. ಹಾಗಾಗಿ ಚಲನಶಕ್ತಿ ಕಡಿಮೆ. ಹಂಗಾರೆ ಗಾಳಿಯಲ್ಲಿ ಚಲನಶಕ್ತಿ ಹೆಚ್ಚು, ದ್ರವದಲ್ಲಿ ಸ್ವಲ್ಪ ಕಡಿಮೆ, ಘನದಲ್ಲಿ ಇನ್ನೂ ಕಡಿಮೆ. ಓಕೆ, ಈಗ ನಾನು ಹೇಳೋದು, ಒಂದು ಕಲ್ಲನ್ನು ಕೈಯಿಂದ ಹಿಚಕ್ಬೋದಾ? ಸಂಕುಚಿಸ್ಬೋದಾ? ಒಂದು ಕಲ್ಲನ್ನು ಹೆಚ್ಚಿಗೆ ಸಂಕುಚಿಸ್ಬೋದಾ? ಸಣ್ಣದು ಮಾಡೋಕ್ಕಾಗತ್ತಾ? ಘನಗಳನ್ನು ಸಂಕುಚಿಸಲು ಸಾಧ್ಯವಿಲ್ಲ. ಆದರೆ ಕೆಲವು ವಸ್ತುಗಳು ಸ್ಥಿತಿಸ್ಥಾಪಕ ಗುಣವನ್ನು ಹೊಂದಿವೆ. ರಬ್ಬರ್ನ ಹಿಚಿಗಿದ್ರೆ ಏನಾಗುತ್ತೆ? ಕಾಂಪ್ಲೆಕ್ಸ್ ಆಗುತ್ತೆ. ಹತ್ತಿಗಿದ್ರೆ ಒಂದು ಬಲೂನ್ ಹತ್ತಿಗಿದ್ರೆ ಕಮ್ಮಿ ಆಗುತ್ತೆ, ಮತ್ತೆ ಬಿಟ್ರೆ ಬದಿಸ್ತೀವಿ. ಅದಕ್ಕೆ ಸ್ಥಿತಿಸ್ಥಾಪಕ ಶಕ್ತಿ ಅಂತ ಹೇಳ್ತಾರೆ. ಕೆಲವು ಅಣುಗಳ ನಡುವೆ ಸ್ಥಿತಿಸ್ಥಾಪಕ ಗುಣ ಇದೆ. ಅವು ಹಿಗ್ಗುವ ಮತ್ತು ಕುಗ್ಗುವ ಗುಣವನ್ನು ಹೊಂದಿವೆ. ಹತ್ತಿಗಿದ್ರೆ ಮತ್ತೆ ತನ್ನ ಸ್ಥಿತಿಯನ್ನು ಕಳ್ಕೊಳ್ತವೆ, ಮತ್ತೆ ಬಿಟ್ರೆ ಮೊದಲಿನ ಸ್ಥಿತಿಗೆ ಬರ್ತವೆ. ಈ ರೀತಿ ಇರೋದಕ್ಕೆ ಸ್ಥಿತಿಸ್ಥಾಪಕ ಗುಣ ಅಂತ ಕರೀತಾರೆ. ಆದ್ರೆ ಘನದಲ್ಲಿ ಸ್ಥಿತಿಸ್ಥಾಪಕ ಗುಣ ಇಲ್ಲ. ದ್ರವವನ್ನ ಕಂಪಿಸಬಹುದು, ಸಂಕುಚಿಸಬಹುದು. ದ್ರವವನ್ನು ಏನ್ ಮಾಡಬಹುದು? ಸಂಕುಚಿಸಬಹುದು. ಆದ್ರೆ ಮೊದಲು ಬಿಟ್ರೆ ಮತ್ತು ಮೊದಲಿನ ಆಕಾರವನ್ನು ಕೊಡ್ತೇವೆ. ಹಾಗಾದ್ರೆ ಹೆಚ್ಚು ಸಂಪೀಡನ ಗುಣವನ್ನು ಹೊಂದಿರೋದು ಯಾವುದು? ದ್ರವ. ಸಾರಿ, ಅನಿಲ. ಬಾಯಿ ಬಂದಂಗೆ ಅನಿಲ. ಅನಿಲ ನೋಡ್ರಿ, ನಮ್ಮ ಮನೆಯೊಳಗೆ ಸಿಲಿಂಡರ್ ಒಳಗೆ 14.8 kg ಅನಿಲ ಇದೆ. ಎಷ್ಟು ಕೆಜಿ ಅನಿಲ ಇದೆ? ನಮ್ಮ ಮನೆಯೊಳಗೆ ಬಳಸುವಂತ ಸಿಲಿಂಡರ್ ನಲ್ಲಿಗೆ ಎಷ್ಟು ಕೆಜಿ ಅನಿಲ ಇದೆ? 14. ಇದು ಇದರಲ್ಲಿರ್ತಕ್ಕಂಥ 1 kg ಅನಿಲ ಹೊರತಿಗಿದೆ ಅಂತ. 1 kg ಅನಿಲ 1 kg ಅನಿಲ ಹೊರತಿಗೆ ಸ್ವಲ್ಪ ಹೊರಗೆ ಬಂದ್ಬಿಡುತ್ತೆ. ಆ ಸಂದರ್ಭದೊಳಗೆ ಈ 1 kg ಅನಿಲ ಎಷ್ಟು ಪಟ್ಟು ಆಗುತ್ತೆ ಅಂತಂದ್ರೆ 1500 ಪಟ್ಟು ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಅರ್ಥಾತ್ ಈ 1500 kgಯಷ್ಟು ಹೊರಗಡೆ ಇರ್ತಕ್ಕಂಥ ಅಣುವ ಗಾಳಿಯನ್ನ 1 kgಗೆ ಏನು ಮಾಡಬಹುದು? ಸಂಪೀಡನೆಗೊಳಿಸಬಹುದು. ಹಾಗಾಗಿ ದ್ರವಗಳಿಗೆ ಸಂಪೀಡನೆ ಕಡಿಮೆ, ಘನಗಳಿಗೆ ಸಂಪೀಡನೆ ತುಂಬ ಕಡಿಮೆ, ಆದರೆ ಅನಿಲಗಳು ಹೆಚ್ಚು ಸಂಪೀಡನೆಗೆ ಒಳಗಾಗುತ್ತವೆ. ಹಾಗಾದರೆ ಅನಿಲಗಳಿಗೆ ಚಲನಶಕ್ತಿಯೂ ಹೆಚ್ಚು ಮತ್ತು ಸಂಪೀಡನೆಯೂ ಹೆಚ್ಚು. ಆ ಘನಗಳಿಗೆ ಸಂಪೀಡನೆಯೂ ಕಡಿಮೆ, ಚಲನಶಕ್ತಿಯೂ ಕಡಿಮೆ. ಆದರೆ ಕಣಗಳ ನಡುವೆ ಆಕರ್ಷಣೆ ಹೆಚ್ಚಿರುತ್ತೆ. ದ್ರವದಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ, ಅನಿಲದಲ್ಲಿ ಇನ್ನೂ ಸ್ವಲ್ಪ ಕಡಿಮೆ ಇರುತ್ತೆ. ಯಾರೋ ಸ್ವಲ್ಪ